ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನ್ ಸಿಂಧು ಅಂತ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದ್ 2 ವರ್ಷ ಇಂಗ್ಲೆಂಡಲ್ಲಿ ಎಕ್ಸ್ಪೀರಿಯನ್ಸಸ್ನ ನಾನು ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಒಂದು 2 ವರ್ಷ ಈಸಿ ಇತ್ತಾ ಅಂತ ನನ್ನ ಕೇಳಿದ್ರೆ ಈಸಿ ಇರಲಿಲ್ಲ, ಬಟ್ ಭಾಳಷ್ಟು ಕಲ್ತಿದ್ದೀನಿ ಅಂತ ನಾನು ಹೇಳ್ತೀನಿ. 2024ರಲ್ಲಿ ನಾನು ಇಂಗ್ಲೆಂಡಿಗೆ ಮೂವ್ ಆಗಿದ್ದು ಮಾಸ್ಟರ್ಸ್ ಮಾಡಕ್ಕೆ. ನಾನು ಫಸ್ಟ್ ಬರುವಾಗ 90 kg ಅಷ್ಟು ಲಗೇಜ್ನ ನಾನು ಎತ್ಕೊಂಡು ನಾನು ಏರ್ಪೋರ್ಟಿಗೆ ಇಲ್ಲಿ ಇಳಿದಾಗ ಒಂದೇ ಫೀಲಿಂಗ್ ಇರ್ತಿತ್ತು, ಇಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ಕೂಡ ನಾನು ಎತ್ಕೊಂಡು ಬರ್ತಾ ಇದ್ದೀನೇನೋ ಇಲ್ಲಿಗೆ ಅಂತ ಹೇಳಿ. ಅವತ್ತಿಂದ ಈಚೆಗೆ ನಾನು ಯಾವತ್ತೂ ಹಿಂದೆ ನೋಡ್ಲಿಲ್ಲ ನಾನು. ಅಂದ್ರೆ ಎವ್ರಿ ಡೇ ನಾನು ಏನಿತ್ತಲ್ಲ, ಎವ್ರಿ ಡೇ ನನಗೆ ಮ್ಯಾಟರ್ ಆಗಿತ್ತು. ಎವ್ರಿ ಡೇ ಪ್ರೆಷಿಯಸ್ ಆಗಿ ನಾನು ಟ್ರೀಟ್ ಮಾಡಿದೆ. ಎವ್ರಿ ಡೇ ನನಗೆ ಕಲಿಬೇಕು ಅಂತ ಒಂದು ಉತ್ಸಾಹ ಬರ್ತಿತ್ತು. ರೈಟ್ ಫ್ರಮ್ ಅಕಾಮಡೇಷನ್ಸ್ ಇಂದ ಆಗ್ಲಿ ಅಥವಾ ಫುಡ್ಡು, ಟ್ರಾವೆಲು ಎಲ್ಲದನ್ನು ತಿಳ್ಕೊಳಕ್ ನಾನು ಪ್ರಯತ್ನ ಪಡ್ತಿದ್ದೆ. ನಿಧಾನವಾಗಿ ಎವ್ರಿ ಡೇ ಅದ್ರ ಮೇಲೆ ಪ್ರೋಗ್ರೆಸ್ ಮಾಡಿ ಫಸ್ಟ್ ಎಲ್ಲ ಫೋಕಸ್ ಮಾಡಿದ್ದು ಇದ್ರ ಮೇಲೆ, ಹೇಗಿರ್ಬೇಕು ಇಲ್ಲಿ ಮತ್ತೆ ಹೇಗೆ ಟ್ರಾವೆಲ್ ಮಾಡೋದು ಆಗ್ಲಿ ಅಥವಾ ಇದೆಲ್ಲ ಈ ತರ ಬೇಸಿಕ್ ಎಮ್ಯುನಿಟೀಸ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಯೂನಿವರ್ಸಿಟಿ ಜರ್ನಿ ಕೇಳಿದ್ರೆ ನನ್ನ ಯೂನಿವರ್ಸಿಟಿ ಜರ್ನಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಮೇ ಬಿ ನಮ್ ಕಡೆ ತರ ಲಾಂಗ್ ಲೆಕ್ಚರ್ಸ್ ಇಲ್ಲದೆ ಇರ್ಬೋದು, ಬಟ್ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ರಲ್ಲ ಅದು ಒಂಥರ ಇನ್ಫಾರ್ಮೇಟಿವ್ ಆಗಿರ್ತಾ ಇತ್ತು. ನಾವು ಡಿಗ್ರಿಯಲ್ಲಿ ಅಥವಾ ನಮ್ಮ ಒಂದು ಬೇಸಿಕ್ಸ್ ನಾವು ಕಲ್ತಿರೋದನ್ನ ನಾವು ರಿಫ್ಲೆಕ್ಟ್ ಮಾಡ್ಕೊಂತ ಇದ್ವು ಇಲ್ಲಿ. ಮತ್ತೆ ನಮ್ಮ ಒಂದು ಕ್ಲಾಸ್ಮೇಟ್ಸ್ ಇರ್ತಿದ್ರು ಇಲ್ಲೆಲ್ಲಾನು 46, 48, 49 ಆ ಥರ ದೊಡ್ಡವರು ನಮ್ಗಿಂತ ಲೈಫಲ್ಲಿ ಎಷ್ಟೊಂದೆಲ್ಲ ಮಾಡಿ ಬಂದಿರೋರು. ಅವರಿಂದನೂ ಕಲಿಬೇಕಂತಂದ್ರೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಸೊ ಯೂನಿವರ್ಸಿಟಿ ಎಕ್ಸ್ಪೀರಿಯನ್ಸಸ್ ಈ ತರ. ನಾನು ಬರೀ ಯೂನಿವರ್ಸಿಟಿಗೆ ಫೋಕಸ್ ಮಾಡಿದೆ ಅಥವಾ ನಾನು ಬರೀ ಓದೋದೇ ಅಂತ ನಾನು ಕೂತ್ಕೊಳ್ದೆ. ಓದಿದ ಜೊತೆಗೆ ಜಾಬ್ಸ್ ಆಗ್ಲಿ ಅಥವಾ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಯೂನಿವರ್ಸಿಟಿಯಲ್ಲಿ ನಾನು ಯಾವ ಥರ ನನ್ನ ಒಂದು ಸೆಲ್ಫ್ ಡೆವಲಪ್ಮೆಂಟ್ನ ನಾನು ಮಾಡ್ಕೋಬೋದು ಯೂನಿವರ್ಸಿಟಿಲೇ ಇದ್ದು ಅಂತ ಹೇಳಿ ನಾನು ಎಲ್ಲದ್ರ ಮೇಲೂ ಫೋಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಪಾರ್ಟ್ ಟೈಮ್ಸ್ ಎಲ್ಲ ಕಷ್ಟ ಆಗ್ತಾ ಇತ್ತು ಎಲ್ಲ ಮ್ಯಾನೇಜ್ ಮಾಡೋಕ್ಕೆ. ಪಾರ್ಟ್ ಟೈಮ್, ಯೂನಿವರ್ಸಿಟಿ, ವಾಲಂಟ್ರಿಂಗ್, ಈ ಕಡೆ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ ಮತ್ತೆ ಎಕ್ಸ್ಟ್ರಾ ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ. ನಾನಾಗೆ ಮಾಡ್ತಿದ್ದೆ. ಅದಾದ್ಮೇಲೆ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಜೊತೆ ನಾನು ಟೈಅಪ್ ಆಗಿದೆ. ಏನಾದ್ರೂ ಒಂದು ಪ್ರಾಜೆಕ್ಟ್ನ ನಾನು ತಗೊಂಡು ಮಾಡಲೇಬೇಕು, ನಾನು ಆ ಒಂದು ಇಂಟೆನ್ಷನ್ಸ್ ಇರ್ತಿತ್ತು. ಯೂನಿವರ್ಸಿಟಿ ಮೇಲೆ ಫೋಕಸ್ ಮಾಡೋದು ಎಲ್ಲದೂ ಇರ್ತಿತ್ತಲ್ಲ ಒಂದು. ಪ್ಲಸ್ ಅದರಲ್ಲಿ ಕಲ್ಚರಲ್ ಶಿಫ್ಟ್ ಆಗಲಿ ಅಥವಾ ಈ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲೂ ಎಲ್ಲ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಆ ಒಂದು ಜರ್ನಿ ಇದೆ ಅಲ್ಲ, ತುಂಬಾ ಹೇಳ್ಕೊಟ್ಟಿದೆ ನನಗೆ. ದುಡ್ಡಿಂದು ವ್ಯಾಲ್ಯೂ ಕೂಡ ಅಷ್ಟೇನೆ. ಎಲ್ಲ ತುಂಬಾ ಹೇಳ್ಕೊಟ್ಟಿದೆ ನನಗೆ. ಆ ಒಂದು 2 years ಕಲಿಬೇಕು ಅಷ್ಟೇ. ಎವ್ರಿ ಡೇ ಕಲಿಬೇಕು. ಒಂದು ಸ್ಪಾರ್ಕ್ ಇಟ್ಕೊಂಡು ಬಂದಿದ್ದೆ ನಾನು. ನಾನು ಓದಿರೋ ಅಂತ ಒಂದು ಯೂನಿವರ್ಸಿಟಿ ಆಗ್ಲಿ, ಏನು ನನ್ನ ಬ್ಯಾಚುಲರ್ಸ್ ಯೂನಿವರ್ಸಿಟಿ, ನಮ್ಮ ಅಪ್ಪ ಅಮ್ಮನ್ಗೆ, ನಮ್ಮ ಹಳ್ಳಿಯವರಿಗೆ ಎಲ್ಲ ನಾನು ಪ್ರೌಡ್ ಮಾಡ್ಬೇಕಂತ ಹೇಳಿ ಎಲ್ಲ ಟ್ರೈ ಮಾಡ್ತಿದ್ದೆ ಎವ್ರಿ ಡೇ. ಸೊ ಬಹಳಷ್ಟು ನನಗೆ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ ಸಿಕ್ಕಿತ್ತು ನನಗೆ. ಅದಿನ್ನು ಮುಂದೆ ಜರ್ನಿಯಲ್ಲಿ ನಾನು ಶೇರ್ ಮಾಡ್ಕೊಂತೀನಿ ನಿಮ್ಮ ಹತ್ರ. ಅದಾದ್ಮೇಲೆ ಫುಡ್ ಅಂತ ಬಂದ್ರೆ, ಫುಡ್ ನಮ್ಮ ಇಂಡಿಯಾದಲ್ಲಿ ನಾನು ಏನ್ ತಿಂತಿದ್ದೆ ಅಲ್ಲ, ಸ್ಪೈಸ್ ಲೆವೆಲ್ಸ್ ಎಲ್ಲ ಇಲ್ಲಿ ತಿನ್ನಕ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ನಾನು ಸ್ಪೈಸ್ ಲೆವೆಲ್ಸ್ ಎಲ್ಲ ಫುಲ್ ಕಡಿಮೆ ಮಾಡಿದೆ. ಫುಡ್ ಹ್ಯಾಬಿಟ್ಸ್ನೆಲ್ಲ ನಾನು ಚೇಂಜ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಂಡಾಗ ಮಚ್ ಬೆಟರ್ ಅಂತ ಅನಿಸ್ತು. ಅದಾದ್ಮೇಲೆ ಟ್ರಾವೆಲ್ ಅಲ್ಲಿ ನನಗೆ ಅನಿಸ್ತಾ ಇತ್ತು, ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ಜಾಬ್ಸ್ ಎಲ್ಲ ಹೋಗ್ಬೇಕಂದ್ರೆ ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಎಲ್ಲ ಕನ್ಸಾಲಿಡೇಟ್ ಆಗಿ ನಾನು 1 month ನಾನು ಬರ್ಕೊಂತ ಇದ್ದೆ. ಬರ್ದಾಗ ನನಗೆ ಟ್ರಾವೆಲ್ದೆಲ್ಲ ಒಂಚೂರು ಎಕ್ಸ್ಪೆನ್ಸಿವ್ ಅಂದ್ರೆ ಅಲ್ಲೇ ನನ್ನ ದುಡ್ಡು ಜಾಸ್ತಿ ಹೋಗ್ತಾ ಇರೋದು ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ನಾನು ಅದನ್ನ ಮಿಟಿಗೇಟ್ ಮಾಡಕ್ಕೂ, ಅದನ್ನ ಕಡಿಮೆ ಮಾಡಕ್ಕೂ ಬೇರೆ ಬೇರೆ ಒಂದು ವೇಸ್ನ ನಾನು ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಜಾಬ್ಸ್ ಅಂತ ಬಂದ್ರೆ, ಜಾಬ್ಸ್ ಫೋಕಸ್ ಮಾಡ್ತಿದ್ದೆ. ನಾನು ಸುಮಾರಷ್ಟು ಜಾಬ್ಗಳು ಮಾಡಿದ್ದೀನಿ ಇಂಗ್ಲೆಂಡಲ್ಲಿ ಬಂದಾಗ.
ಸುಮಾರಷ್ಟು ಜಾಬ್ಗಳು, ಸುಮಾರಷ್ಟು ವಾಲಂಟಿಯರಿಂಗ್‌ಗಳು ಮಾಡಿದೀನಿ. ಇಲ್ಲಿ ಜಾಬ್‌ಗಳು ಕಲ್ಸೋಷ್ಟು ನಿಮಗೆ ಯಾವ್ದೂ ಕಲ್ಸಲ್ಲ ಹೇಳ್ಬೇಕಂದ್ರೆ. ಆಮ್, ಯಾಕಂದ್ರೆ ಯೂನಿವರ್ಸಿಟಿ ಪೀರಿಯಡ್ ಅಲ್ಲಿ ಅಂತಂದ್ರೆ ಏನೋ ಕಲಿತೀವಿ, ಓದ್ತೀವಿ, ಅದೇ ಇರತ್ತೆ. ಬಟ್ ನಾವು ಒನ್ಸ್ ಪಾರ್ಟ್ ಟೈಮ್ ಜಾಬ್ಸ್ ಆಗ್ಲಿ, ಇದು ನೆಟ್ವರ್ಕಿಂಗ್ ಅಲ್ಲಿ ಇದ್ದಾಗ ತುಂಬಾನೇ ಕಲ್ಸ್ಕೊಡತ್ತೆ. ಜನ ಕಲ್ಸ್ಕೊಡ್ತಾರೆ. ಬೇರೆ ಬೇರೆ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಇಂದ ಬಂದಿದ್ದವರೆಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಅವ್ರು ಶೇರ್ ಮಾಡ್ಕೊಂಡಾಗ, ಅಥವಾ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಒಂದು ಡಿಸಿಷನ್ ಮೇಕ್ ಮಾಡ್ಬೇಕಂತಂದಾಗ ತಗೊಳ್ಳೋಂತ ಒಂದು ನಿರ್ಧಾರಗಳಾಗ್ಲಿ ಎಲ್ಲ ಎಷ್ಟೊಂದು ಇನ್ಫ್ಲೂಯೆನ್ಸ್ ಆಗತ್ತೆ ಗೊತ್ತಾ. ತುಂಬಾನೇ ಕಲ್ತ್ಕೊಂತೀವಿ. ಈ ಒಂದು ಜರ್ನಿ ಇದೆ ಅಲ್ಲ, 2 ವರ್ಷದ ಜರ್ನಿ, ತುಂಬಾ ಪಾಠಗಳನ್ನ ನನಗೆ ಕಲ್ಸ್ಕೊಟ್ಟಿದೆ. ಇವಾಗ ಕೂತ್ಕೊಂಡು ನಾನು ಆ ಒಂದು ಜರ್ನಿನ ರಿಫ್ಲೆಕ್ಟ್ ಮಾಡಿದ್ರೆ ನನಗೆ ಅನ್ಸ್ತಿತ್ತು, ನಾನು ಏನಾದ್ರೂ ಫೋಕಸ್ ಮಾಡಿ ನಾನು ಏನೂ ಕಲ್ತ್ಲಿಲ್ಲ, ಅಥವಾ ಜಾಬ್ಸ್ ಮೇಲೆ ಫೋಕಸ್ ಮಾಡಲಿಲ್ಲ, ಅಥವಾ ಯೂನಿವರ್ಸಿಟಿ ಮೇಲೋ, ಅಥವಾ ನಂದು ನಾನು ಫೌಂಡೇಶನ್ ಚೆನ್ನಾಗಿ ಮಾಡ್ಲಿಲ್ಲ ಅಂದಿದ್ರೆ ಇವಾಗ ಈ ಒಂದು ಸ್ಥಾನಕ್ಕೆ ಬಂದು ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ಲಿಲ್ವೇನೋ ಬಹುಶಃ. ಸೊ ಆ ಒಂದು 2 ಇಯರ್ಸ್ ನನಗೆ ತುಂಬಾ ಪ್ರೆಷಿಯಸ್ಸು. ಇವನ್ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಕೂಡ ಅದೇ. ನಾನು ಒಂದಷ್ಟು ವರ್ಷ ಆದ್ಮೇಲೂ ನಾನು ಬಂದು ರಿಟರ್ನ್ ಬ್ಯಾಕ್ ಬಂದು ನೋಡ್ಬೋದು ಆ ವಿಡಿಯೋನ ಬಂದು. ಆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಈ ಮೆಮರೀಸ್ ಎಲ್ಲ ಇವಾಗ ಆಗಿರೋ ಒಂದು ಇದೆಲ್ಲ ಮೆಮರೀಸ್ ಆಗೇ ಉಳ್ಕೊಂಡಿದೆ. ಬಟ್ ಈ ಮೆಮರೀಸ್ ಇಂದ ನಾವ್ ಎಷ್ಟೊಂದು ಕಲಿಯೋ ಅಂತ ಒಂದ್ ಇದಿರತ್ತೆ. ಯಾರಿಗಾದ್ರೂ ನಿಮಗೆ ಇಂಟೆನ್ಷನ್ ಇತ್ತು ಬರಬೇಕು ಈ ದೇಶದಲ್ಲಿ ಅಂತ, ಅಥವಾ ಬೇರೆ ಅಬ್ರಾಡಿಗೆ ಬರ್ಬೇಕಂತಂದ್ರೆ ನೀವು ಬೇರೆ ಯೋಚನೆನೇ ಮಾಡಬೇಡಿ. ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ಕಲೀರಿ. ಇಷ್ಟ ಇತ್ತು ಅಂತಂದ್ರೆ ಇಲ್ಲೇ ಲೈಫ್ನ ಇನ್ನು ಮುಂದಕ್ಕೆ ತಗೊಂಡೋಗಿ, ಅಥವಾ ಇಲ್ಲ ಅಂತಂದ್ರೆ ನೀವು ರಿಟರ್ನ್ ಬ್ಯಾಕ್ ಹೋಗಿ ಹೋಮ್ ಕಂಟ್ರಿಗೆ ಹೋಗಿ ಅಲ್ಲಿ ಏನಾದ್ರೂ ಒಂದು ಚೇಂಜಸ್ ಮಾಡಿ. ಇಲ್ಲಿ ಕಲ್ತಿರೋದನ್ನ ಅಲ್ಲಿ ನಾವು ಪುನಃ ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ.